ಒಂದು ಪರ್ಕೆ ಇಟ್ಕೊಬಂದವನೆ ಇಲ್ಲಿ ನೋಡಿ, ಇಲ್ಲಿ ಲಕ್ಕಿ ಇನ್ನೊಂದು ಪರ್ಕೆ ಇಟ್ಕೊಬಂದವಳೆ. ಎಲ್ಪ್ ಮಾಡ್ಕೊಡ್ತೀರಾ ನೀವು? ಎಲ್ಲ ಕಷ್ಟ ಎತ್ತು ನಮಗೆ. ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಶನಿವಾರ, ಮಕ್ಕಳ ಸ್ಕೂಲ್ಗೆ ರಜೆ ಇತ್ತು. ಹಾಗೆ ನಮ್ಮ ಪಕ್ಕದ ಮನೆ ಹಸು ಕರ ಹಾಕಿತ್ತು. ಹಾಗಾಗಿ ಗಿಣ್ಣು ಹಾಲು ಕೊಟ್ಟಿದ್ರು. ಅಂದರೆ ಇದು ಸೆಕೆಂಡ್ ಟೈಮು ಹಾಲು ಬರುತ್ತಲ್ಲ, ಆ ಹಾಲ್ದು. ಹಾಗಾಗಿ ನಾನಿವತ್ತು ರೊಟ್ಟಿ ಹಾಕ್ಬಿಟ್ಟು ಗಿಣ್ಣು ಮಾಡೋಣ ಅಂತ ಹೇಳಿ ಒಂದು ಪಾತ್ರೆಗೆ ಒಂದು 3 ಲೀಟ್ರಷ್ಟು ಹಾಲಿತ್ತು. ಹಾಗಾಗಿ ಒಂದು ಪಾತ್ರೆಗೆ ಹಾಕ್ಬಿಟ್ಟು ಆ ಹಾಲನ್ನ ಕಾಯಕ್ಕಿಟ್ಕೊತಾ ಇದ್ದೀನಿ. ಫಸ್ಟು ಹಾಲು ಬರುತ್ತಲ್ಲ, ಅದನ್ನು ಜೀಬಾಲ್ ಅಂತ ಕರಿತೀವಿ. ಮತ್ತು ಅದರಲ್ಲಿ ನಾವು ಶಕೆ ಗಿಣ್ಣು ಮಾಡ್ತೀವಿ. ನಾನು ವೀಡಿಯೋದಲ್ಲಿ, ಅಂದರೆ ಹಿಂದಿನ ವೀಡಿಯೋದಲ್ಲಿ ಶಕೆ ಗಿಣ್ಣು ಮಾಡಿಬಿಟ್ಟು ಹಾಕಿದ್ದೆ. ಇನ್ನು ನೆಕ್ಸ್ಟ್ ಅವರೇ ಹಾಲು ಕೊಟ್ಟಿದ್ದರು. ಹಾಗಾಗಿ ನಾನು ಇದನ್ನು ಒಡಕ್ಲು ಗಿಣ್ಣನ್ನ ಮಾಡ್ಕೊತಾ ಇದ್ದೀನಿ. ಈಗ ಪಾತ್ರೆಗೆ ಹಾಲು ಇಟ್ಬಿಟ್ಟು ಕಾಯಕ್ಕೆ ಇಟ್ಟಿದ್ದೀನಿ. ಫ್ರಿಜ್ಜಲ್ಲಿ ಇತ್ತಲ್ವ, ಸ್ವಲ್ಪ ಲೇಟ್ ಆಗುತ್ತೆ ಕಾಯೋದು ಹಾಲು. ಹಾಗಾಗಿ ಈ ಗಿಣ್ಣು ಮಾಡೋದು ತುಂಬ ಈಸಿ ಫ್ರೆಂಡ್ಸ್. ಇದು ಎಷ್ಟು ನೀಟಾಗಿ ಬರುತ್ತೆ ಅಂದರೆ ನನಗಂತೂ ತುಂಬ ಇಷ್ಟ ಈ ಗಿಣ್ಣು. ಹಾಗೆ ನಿಗಮ್ಗೂ ಸಹ ಸಖತ್ ಇಷ್ಟ. ಹಾಗಾಗಿ ಇವತ್ತು ಮನೆಯಲ್ಲೇ ಇದ್ರಲ್ಲ ಮಕ್ಕಳು ಅಂತ ಹೇಳಿ ಬೆಳಗ್ಗೆಯಿಂದ ಸಂಜೆ ತನಕ ತಿಂತಾರೆ ಅಂತ ಹೇಳಿ ಜಾಸ್ತಿ ಕ್ವಾಂಟಿಟಿಲೇ ಮಾಡ್ತಾಯಿದ್ದೀನಿ. ಇನ್ನು ನೆಕ್ಸ್ಟು ಇದಕ್ಕೆ ನಾನು ಈ ಥರ ಅಕ್ಕಿನ ಬೆಳಗ್ಗೆನೇ ಎದ್ದು ನುಣಿಯೋಕ್ಕೆ ಇಟ್ಟಿದ್ದೀನಿ. ಇದು ನುಣಿಸಿ ಆದಮೇಲೆ ಇದಕ್ಕೆ ಈ ಥರ ಒಂದು ಕೊಬ್ಬರಿನ ತೆಗ್ದು ಕಾಯು ಹಾಕ್ಬೋದು ಮತ್ತು ಕೊಬ್ಬರಿನೂ ಹಾಕ್ಬೋದು, ನಮ್ಮಿಷ್ಟ ಅದು. ನನಗೆ ಸ್ವಲ್ಪ ಕೊಬ್ಬರಿನೇ ಇಷ್ಟ. ಹಾಗಾಗಿ ಇದು ಒಂದು ಕೊಬ್ಬರಿನ ತೊಗೊಂಡು ನಾನು ಸಣ್ಣ ಸಣ್ಣ ಪೀಸ್ದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಇನ್ನು ನೆಕ್ಸ್ಟು ಫ್ರೆಂಡ್ಸ್, ಈ ಕಟ್ ಮಾಡಿರೋಂಥ ಪೀಸಸ್ಸು ಮತ್ತು ಒಂದು 5 ಏಲಕ್ಕಿ ಕಾಯಿ ಹಾಕ್ಬಿಟ್ಟು ನಾನು ಸ್ವಲ್ಪ ತರ್ತರಿಯಾಗಿ ಗ್ರೈಂಡ್ ಮಾಡ್ಕೊತೀನಿ. ನೆಕ್ಸ್ಟು ರುಬ್ಬಿರೋ ಅಂತಹ ಈ ಕೊಬ್ಬರಿ ಪೀಸಸ್ ಜಾರ್ಗೆ ಅಕ್ಕಿನ ನುಣ್ಸಿರೋ ಅಂಥ ಅಕ್ಕಿ ಹಾಕಿ ರುಬ್ಕೋತಾ ಇದ್ದೀನಿ. ನೋಡಿ, ಈ ಕನ್ಸಿಸ್ಟೆನ್ಸಿಲಿ ಇರಬೇಕು. ಅಂದರೆ ಸ್ವಲ್ಪ ತರ್ತರಿಯಾಗಿರಬೇಕು, ಫುಲ್ ನೈಸಾಗಿ ರುಬ್ಬಾರ್ದು. ಇನ್ನು ನೆಕ್ಸ್ಟು ನೋಡಿ, ಈ ಹಾಲು ಕಾಯ್ತಿದೆ ಅಲ್ವಾ, ಇದನ್ನು ಸ್ವಲ್ಪ ತಳ ಹಿಡಿದ್ಬಿಡುತ್ತೆ. ಹಾಗಾಗಿ ಒಂದು ರೌಂಡು ತಿರುಕೊಂಡು ಬೆಲ್ಲನ ಹಾಕಿ ಕರಗಿಸ್ಬೇಕು. ನಾನು 3 ಲೀಟ್ರು ಹಾಲಿದೆ ಇಲ್ಲಿ. ಈ 3 ಲೀಟ್ರು ಹಾಲಿಗೆ ನೋಡಿ ಯೆಲ್ಲೋಯಿಶ್ ಆಗಿದೆ ಹಾಲು. ಇವಾಗ ಕರು ಹಾಕಿರೋದಲ್ವ, ಹಾಗಾಗಿ ಈಗ ಅರ್ಧ kg ಬೆಲ್ಲನ ತಗೊಂಡು ನಾನು ಈ ಹಾಲಿಗೆ ಹಾಕ್ಕೊತಾ ಇದ್ದೀನಿ. ಎಲ್ಪ್ ಮಾಡ್ಕೊಡ್ತೀರಾ ನೀವು? ಎಲ್ಲ ಕಸ ಎಲ್ಲ ಅಲ್ಲಲ್ಲೇ ಇರ್ತದೆ. ಏನು ಹೆಲ್ಪ್ ಮಾಡ್ಕೊಡ್ತೀರಿ? ನೀನು ಅಳ್ದಾನೆ ಸುಮ್ಮನೆ ಇದ್ಬಿಟ್ರೆ ಪಾಪ, ನೀನು ನನಗೆ ಮಾಡೋ ಅಂತ ದೊಡ್ಡ ಹೆಲ್ಪು. ಹಿಂಗೆಲ್ಲ ಕಸ ತೊಳಿತಾರ? ಕೂತ್ಕೊಂಡು ಅಚ್ಚುಕಟ್ಟಾಗಿ ಒಂದು ಕಡೆಯಿಂದ ಮ್ಯಾಟೆಲ್ಲ ಎತ್ಬಿಟ್ಟು ಕಸ ತೊಳಿತಾರೆ. ನಾನು ಎತ್ತು ಮಾಡ್ತೀನಲ್ಲ.
ನೋಡಿ ಬೆಲ್ಲ ಹಾಕಾದ್ಮೇಲೆ ಈ ಥರ ಒಡ್ಕೊಂಡಿರುತ್ತೆ. ಇನ್ನೂ ಸ್ವಲ್ಪ ಬೆಲ್ಲ ಕರಗಿಲ್ಲ. ಇದು ಆದಮೇಲೆ ರುಬ್ಬಿರೋ ಅಂಥ ಮಿಶ್ರಣನ ಹಾಕಿ ಚೆನ್ನಾಗಿ ತಿರುಗಬೇಕು. ಇದು ತಿರುಗಬೇಕಾದ್ರೆ ಫ್ರೆಂಡ್ಸ್ ಕೈಗೆಲ್ಲ ಹಾರುತ್ತೆ. ಹಾಗಾಗಿ ನೋಡಿಕೊಂಡು ಹುಷಾರಾಗಿ ಕೆಲಸ ಮಾಡಬೇಕು. ಇನ್ನು ನಮ್ಮ ಹೆಂಗಸರಿಗೆ ಇರೋದೇ ಲೆಫ್ಟ್ ಕೈ ಅಂತ ಕಾಣುತ್ತೆ. ಒಂದು ಮಾಡಬೇಕಾದ್ರೆ ಪ್ಲೇಟ್ ಇಟ್ಕೊಂಡು ಹಾಕೊಂಡು ಟೇಸ್ಟ್ ನೋಡೋಣ ಅನ್ನಲ್ಲ. ಎಡದ ಕೈ ಬಲದ ಕೈ ಯೂಸ್ ಮಾಡೇ ಮಾಡ್ತೀವಿ. ಬಲದ ಕೈ ಸೌಟಾಡ್ಸೋಕ್ಕೆ, ಎಡದ ಕೈ ಟೇಸ್ಟ್ ನೋಡೋಕ್ಕೆ. ಏನಂತೀರಾ? ಇನ್ನು ನೆಕ್ಸ್ಟ್ ಫ್ರೆಂಡ್ಸ್ ರುಬ್ಬಿರೋ ಅಂಥ ಅಕ್ಕಿ ಮತ್ತು ಕಾಯಿ ಮಿಶ್ರಣನ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಸ್ವೀಟನ್ನ ನಾವು ಇಲ್ಲಿ ಆ್ಯಡ್ ಮಾಡ್ಕೋಬೋದು. ತುಂಬ ಜಾಸ್ತಿ ಸ್ವೀಟ್ ತಿನ್ನೋರು ಇರ್ತಾರೆ, ಹಾಗೆ ಕಮ್ಮಿ ಸ್ವೀಟ್ ತಿನ್ನೋರು ಇರ್ತಾರೆ. ಹಾಗಾಗಿ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ನೀವು ಸ್ವೀಟನ್ನ ಆ್ಯಡ್ ಮಾಡಿಕೊಂಡು ಮುಂಚೆನೇ ನೋಡ್ಕೋಬೇಕು. ಯಾಕಂದರೆ ಕಾಯಿ ಮತ್ತು ಅಕ್ಕಿ ಹಾಕಿದಾಗ ಬೇಗ ಬೆಲ್ಲ ಕರಗಲ್ಲ. ಇನ್ನು ಈ ಥರ ಚೆನ್ನಾಗಿ ತಳ ಹಿಡಿದ ಹಾಗೆ ತಿರುಗಬೇಕು, ಎಲ್ಲೂ ಕೈನ ಬಿಡಬಾರ್ದು. ಆದರೆ ಜೋಪಾನ ಇದು ಗಟ್ಟಿ ಆದಮೇಲೆ ಈ ಥರ ಕೊತ 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 ಅಂತ ಕುದಿಯುತ್ತೆ. ಈ ಥರ ಗಿಣ್ಣ ನೈಟೇ ಮಾಡಿಬಿಟ್ಟು ಬೆಳಗ್ಗೆ ದೋಸೆ, ರೊಟ್ಟಿ, ಚಪಾತಿ ಯಾವುದಕ್ಕಾದ್ರೂ ಸರಿ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಆದರೆ ಇವತ್ತು ನಾನು ನೈಟೇ ಸೋಯಾ ಜಂಕ್ಸ್ ಬಿರಿಯಾನಿ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ. ಆದರೆ ಬೇಡಪ್ಪ, ಈ ಥರ ರೊಟ್ಟಿ ಮಾಡಿಬಿಟ್ಟು ಗಿಣ್ಣು ಮಾಡಿದ್ರೆ ಮಕ್ಕಳು ಬಾಕ್ಸ್ಗೆಲ್ಲ ತೊಗೊಂಡೋಗಲ್ಲ ಅಲ್ವಾ, ಸರಿ ಹೋಗುತ್ತೆ ಅಂತ ಹೇಳಿ ಫೈನಲಾಗಿ ಡಿಸೈಡ್ ಮಾಡಿದೆ ಈ ಥರ ಗಿಣ್ಣು ಮಾಡೋದಕ್ಕೆ. ನೋಡಿ ಇಷ್ಟು ಅಕ್ಕಪಕ್ಕ ಎಲ್ಲ ಕೊತ ಕೊತ ಅಂತ ಕುದ್ದಿ ಹಾರ್ತಾ ಇರುತ್ತೆ ಫ್ರೆಂಡ್ಸ್. ತಿರುವಾಗ ಹುಷಾರಾಗಿ ನೋಡಿ ತಿರುವ್ಕೋಬೇಕು, ಇಲ್ಲಾಂದರೆ ಕೈ ಸುಟ್ಟೋಗೋಂಥ ಚಾನ್ಸಸ್ ಇರುತ್ತೆ. ಇನ್ನು ಇದು ಫೈನಲಾಗಿ ಆಗಿದೆ ಫ್ರೆಂಡ್ಸ್. ಇದಕ್ಕೆ ನಾನು ರೊಟ್ಟಿ ಹಾಕ್ಕೊತೀನಿ. ರೊಟ್ಟಿ ಹಿಟ್ಟನ್ನ ಮುಂಚೆನೇ ಕಲಸಿಟ್ಕೊಂಡಿದ್ದೆ ಫ್ರೆಂಡ್ಸ್. ನೋಡಿದಿರಿ ನೀವು ಪ್ರೀವಿಯಸ್ ವಿಡಿಯೋದಲ್ಲಿ. ನಾನು ಈ ಥರ ರೊಟ್ಟಿನ ಲಟ್ಟಿಸ್ಬಿಟ್ಟು ಈ ಥರ ಒಂದು ತಟ್ಟೆ ರೊಟ್ಟಿ ಶೇಪ್ ಕೊಡ್ತೀನಿ. ಈಗಾದರೆ ನನ್ನ ಮಕ್ಕಳಿಗೆ ತುಂಬ ಇಷ್ಟ. ನಿಗಮ್ಗಂತೂ ಈ ಥರ ರೌಂಡ್ ರೊಟ್ಟಿ ಅಂತ ಅಂದರೆ ತುಂಬ ಇಷ್ಟಪಡ್ತಾನೆ. ಇನ್ನು ಈ ಥರ ಐಡಿಯಾ ಯೂಸ್ ಮಾಡಿದ್ರೆ ಯಾವುದೇ ರೊಟ್ಟಿ ಮೇಕರು ಬೇಕಾಗಿಲ್ಲ ಅಂತ ನನ್ನ ಅಭಿಪ್ರಾಯ ಅಷ್ಟೇ. ಇದನ್ನು ನಾನಿವಾಗ ಮುಂಚೆನೇ 2 ರೊಟ್ಟಿನ ಆಲ್ರೆಡಿ ಬೇಯಿಸ್ಬಿಟ್ಟಿದ್ದೀನಿ. ಇವಾಗ ಇನ್ನು ಒಂದು ರೊಟ್ಟಿ ಮಾಡ್ತಾಯಿದ್ದೀನಿ. ನಾನು ಮತ್ತು ಲಕ್ಕಿ, ನಿಗಮ್ 3 ಜನ ಇರೋದು. ನಮ್ಮ ಹಸ್ಬೆಂಡ್ ಇವತ್ತು ಡ್ಯೂಟಿಗೆ ಹೋಗಿದ್ದಾರೆ, ಮಾರ್ನಿಂಗ್ ಕ್ಲಾಸ್ ಅಲ್ವಾ. ಹಾಗಾಗಿ ನಾನು ಈ ಥರ ನೋಡಿ ಎಷ್ಟು ನೀಟಾಗಿ ರೌಂಡಾಗಿ ಬಂದಿದೆ ರೊಟ್ಟಿ ಅಂತ ಹೇಳಿ. ಈಗ ಈ ರೊಟ್ಟಿನ ನಿಗಮ್ಗೆ ಸರ್ವ್ ಮಾಡ್ತೀನಿ. ಮತ್ತೊಂದು ರೊಟ್ಟಿನ ತವಾದ ಮೇಲೆ ಹಾಕ್ತೀನಿ. ನಂದು ಕಬ್ಬಿಣದ್ದು ತವಾ ಫ್ರೆಂಡ್ಸ್. ಆದಷ್ಟು ಈ ನಾನ್ ಸ್ಟಿಕ್ ಐಟಮ್ನ ಯೂಸ್ ಮಾಡೋದಕ್ಕಿಂತ ಈ ಥರ ಕಬ್ಬಿಣದ ತವಾಗಳನ್ನ ಯೂಸ್ ಮಾಡಿದ್ರೆ ಹೆಲ್ತ್ಗೂ ತುಂಬ ಒಳ್ಳೆಯದು ಅಲ್ವಾ. ಏನಂತೀರಾ? ಕಮೆಂಟ್ ಮಾಡಿ. ಈ ಕಬ್ಬಿಣದ್ದು ತವಾ ರೊಟ್ಟಿ 2 ಕಚ್ಕೋಬಾರ್ದು ಅಂದರೆ ಈ ಥರ ಎಣ್ಣೆ ಸಾವ್ರಿ ಲಟ್ಸಿರೋ ಅಂಥ ರೊಟ್ಟಿನ ಇದ್ರ ಮೇಲೆ ಹಾಕಿದ್ರೆ ಒಂದು ಚೂರು ಅಂಟ್ಕೊಳ್ಳಲ್ಲ ತವಾಗೆ. ಹಾಗಾಗಿ ನಾನು ಕವರು ಮತ್ತು ತವಾ ಎರಡಕ್ಕೂ ಎಣ್ಣೆನ ಹಾಕಿರ್ತೀನಿ. ಆದರೂ ಸ್ವಲ್ಪ ಕ್ಯಾಲರೀಸ್ ಜಾಸ್ತಿ ಆಗುತ್ತೆ, ಇನ್ನೇನು ಮಾಡೋಕ್ಕಾಗಲ್ಲ. ನೋಡಿ ಎಷ್ಟು ನೀಟಾಗಿ ರೌಂಡ್ ಶೇಪಲ್ಲಿ ಬಂದಿದೆ ರೊಟ್ಟಿ ಅಂತ ಹೇಳಿ. ಈಗ ನಾನು ನಿಗಮ್ಗೆ ರೊಟ್ಟಿ ಹಾಕ್ಕೊಡ್ತಾಯಿದ್ದೀನಿ. ನೋಡಿ ಮಾಡಿದಾಗ ಗಿಣ್ಣು ಸ್ವಲ್ಪ ತೆಳ್ಳಗಿತ್ತಲ್ವ, ಇವಾಗ ನೋಡಿ ಈ ಕನ್ಸಿಸ್ಟೆನ್ಸಿಲಿ ಬಂದಿದೆ ಗಿಣ್ಣು. ನನ್ನ ನಿಗಮ್ಗೆ ಈ ಗಿಣ್ಣು ಶೆಕೆ ಗಿಣ್ಣಿಗಿಂತ ಒಡಕ್ಲು ಗಿಣ್ಣು ತುಂಬ ಇಷ್ಟಪಟ್ಟು ತಿಂತಾನೆ ಫ್ರೆಂಡ್ಸ್. ಇಂದಿನ ಗಿಣ್ಣು ರೆಸಿಪಿ ಇದಾಗಿತ್ತು ಫ್ರೆಂಡ್ಸ್. ಏನಂತೀರಾ ಈ ರೆಸಿಪಿ ಬಗ್ಗೆ? ನೀವು ಇದೇ ಥರ ಒಡಕ್ಲು ಗಿಣ್ಣ ಮಾಡ್ತೀರಾ? ಕಮೆಂಟ್ ಮಾಡಿ. ನೆಕ್ಸ್ಟ್ ಫ್ರೆಂಡ್ಸ್ ನಿಗಮ್ಗೆ ಹಾಕ್ಕೊಟ್ಟಾಯಿತು ಗಿಣ್ಣ. ಈಗ ಲಕ್ಕಿಗೆ ಹಾಕ್ಕೊಡ್ಬೇಕು. ಆಲ್ರೆಡಿ ಲಕ್ಕಿಗೂ ರೆಡಿ ಇದೆ. ಇನ್ನು ನೆಕ್ಸ್ಟು ನನಗೊಂದು ರೊಟ್ಟಿ ಹಾಕ್ಕೊತಾ ಇದ್ದೀನಿ. ನೋಡಿ ಮುಂಚೆ ಹಾಕಿದ್ನಲ್ಲ ರೊಟ್ಟಿ ಈ ಥರ ಇದೆ. ಇದನ್ನು ನಾನು ತಿರ್ಗಿಸ್ಕೊತಾ ಇದ್ದೀನಿ. ಸ್ವಲ್ಪ ವಿಡಿಯೋ ಮಾಡೋಕ್ಕೆ ಕಡೆ ಗಮನ ಇತ್ತಲ್ವ, ಹಾಗಾಗಿ ರೊಟ್ಟಿ ಸ್ವಲ್ಪ ಸೀದೋದಂಗೆ ಆಗಿಬಿಡ್ತು. ನೋಡಿ ನೆಕ್ಸ್ಟು ಹರಳೆ ಮೇಲೆ ಇತ್ತಲ್ಲ ರೊಟ್ಟಿ, ಅದು ಇದಾಗಿದೆ ಫ್ರೆಂಡ್ಸ್. ನೋಡಿ ಇಷ್ಟು ಚೆನ್ನಾಗಿ ರೊಟ್ಟಿ ಬೇಯಲೇಬೇಕು, ಇಲ್ಲಾಂದರೆ ಈ ಕಪ್ಪು ಕಲರ್ ಆಗಲಿಲ್ಲ ಅಂತ ಅಂದರೆ ರೊಟ್ಟಿ ನೀಟಾಗಿ ಬೆಂದಿಲ್ಲ ಅಂತ. ಲಕ್ಕಿ ನೋಡಿ ಹಾಕ್ಕೊಟ್ಟಿದ್ದೀನಿ, ತಿಂತಾ ಇದ್ದಾಳೆ.
ಅವ್ರಿಗೆ ಅಣ್ಣ ತಂಗಿಗೆ ಏನಾರ ರಜಾ ಕೊಟ್ಬಿಟ್ರೆ ಮಕ್ಕಳನ್ನ ಮನೇಲಿ ಮೇಂಟೈನ್ ಮಾಡೋದು ಸಾಕಾಗಿ ಹೋಗ್ಬಿಡುತ್ತೆ ಫ್ರೆಂಡ್ಸ್. ನಿಮ್ಮ ಮಕ್ಕಳು ಇದೇ ಥರ ಆಡ್ತಾರಾ? ಕಮೆಂಟ್ ಮಾಡಿ. ಅಪ್ಪ ಗಿಣ್ಣು ಚೆನ್ನಾಗಿತ್ತಾ? ಹಂಗಾರೆ ನಂಗೊಂದು ಮುತ್ತು ಕೊಡು. ಸೊ ನೈಸ್. ನಾನು ಅನ್ಕೊಡ್ತೀನಿ. ಅಮ್ಮ ಮಾಡಿದ ಥರ ಮಾಡಿ ತಿನ್ಕೊಳ್ಳಿ, ಎಂಜಾಯ್ ಮಾಡ್ಕೊಳ್ಳಿ. ಏನು ಅಮ್ಮ ಮಾಡಿ ತಿನ್ಕೊಳ್ಳಿ, ಎಂಜಾಯ್ ಮಾಡಿ. ಅಯ್ಯೋ ಹೇಳಕ್ಕೆ ಬರಲ್ಲ ನನ್ನ ಚಿನ್ನಮ್ಮಂಗೆ. ಇವತ್ತು ಸ್ಕೂಲಿಗೆ ರಜೆನಾ ನಿಮಗೆ? ಯಾಕೆ ರಜೆ ಇವತ್ತು? ಮ್ಯಾಮೇ ಕೊಟ್ಬಿಟ್ರಾ? ಯಾವ ಡೇ ಇವತ್ತು? ಸ್ಯಾಟರ್ಡೇ. ಎವರಿ ಸ್ಯಾಟರ್ಡೇ ಯಾವಾಗಲೂ ನಿಂಗೆ ರಜಾ ಅಲ್ವಾ? ಇವಾಗ ಹೋಮ್ವರ್ಕ್ ಜಾಸ್ತಿ ಕೊಟ್ಟವ್ರೆ ಅಲ್ವಾ ಚಿನ್ನಿ? ತಿಂಡಿ ತಿಂದಾಯ್ತಲ್ವಾ? ಈಗ ಹೋಮ್ವರ್ಕ್ ಬರಿ ತಗೋ. ಇಂದಿನ ರೆಸಿಪಿ ಬ್ಲಾಗ್ ಇದಾಗಿತ್ತು ಫ್ರೆಂಡ್ಸ್. ಈ ಬ್ಲಾಗ್ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ನೆಕ್ಸ್ಟ್ ಸಿಗ್ತೀನಿ ಹೊಸ ಬ್ಲಾಗಲ್ಲಿ. ಬಾಯ್.